ಹೆಂಗಸರು ಈ 5 ಕೆಲಸ ನಾಚಿಕೆಯಿಲ್ಲದೆ ಮಾಡಲೇಬೇಕು. ದಾಂಪತ್ಯ ಜೀವನ ಸುಖಕರವಾಗಿರಬೇಕೆಂದರೆ ಪತಿ ಪತ್ನಿಯ ನಡುವೆ ಯಾವುದೇ ರಹಸ್ಯಗಳು ಇರಬಾರದು. ಹೌದು, ಇಬ್ಬರೂ ಸಹ ಪರಸ್ಪರ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು, ಮನ ಬಿಚ್ಚಿ ಮಾತನಾಡಬೇಕು. ಯಾವುದೇ ಸಮಸ್ಯೆಗಳಿದ್ದರೂ ಇಬ್ಬರೂ ಒಟ್ಟಿಗೆ ಕುಳಿತು ಚರ್ಚಿಸಬೇಕು. ಆದರೆ ಕೆಲ ಮಹಿಳೆಯರು ನಾಚಿಕೊಳ್ಳುತ್ತಾರೆ, ಈ ಕೆಲಸ ಮಾಡುವುದಿಲ್ಲ. ಗಂಡನೊಂದಿಗೆ ಚರ್ಚೆ ನಡೆಸಲು ಹಿಂಜರಿಯುತ್ತಾರೆ. ಈ ರೀತಿಯ ಮಹಿಳೆಯರ ಮನಸ್ಥಿತಿಯು ಪುರುಷರನ್ನು ಖಿನ್ನತೆಗೆ ಒಳಪಡಿಸುತ್ತದೆ ಮತ್ತು ಪರಿಣಾಮವಾಗಿ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ. ಮಹಿಳೆಯರಲ್ಲಿ ಕಾಮದ ಬಯಕೆ ಹೆಚ್ಚಾದಾಗ ಅವರು ನೇರವಾಗಿ ಹಂಚಿಕೊಳ್ಳುವುದಿಲ್ಲ, ನಾಚಿಕೊಳ್ಳುತ್ತಾರೆ. ಅಕಸ್ಮಾತ್ ಗಂಡ ರೊಮ್ಯಾನ್ಸ್ ಅಂತ ಹತ್ತಿರ ಬಂದರೆ ಅವರನ್ನು ದೂರ ತಳ್ಳುತ್ತಾರೆ. ಹಾಗೆ ಮಾಡುವುದು ತಪ್ಪು. ಅವರು ನಿಮ್ಮ ಗಂಡ, ನಿಮ್ಮ ಜೀವನ ಸಂಗಾತಿ, ನಿಮ್ಮ ಜೊತೆ ರೊಮ್ಯಾನ್ಸ್ ಮಾಡಿಲ್ಲ ಅಂದ್ರೆ ಯಾರ ಜೊತೆ ಮಾಡಬೇಕು ಹೇಳಿ? ಸಂಬಂಧದಲ್ಲಿ ಎಲ್ಲವೂ ಇರಬೇಕು. ಪ್ರೀತಿ, ಕಾಳಜಿ, ಜವಾಬ್ದಾರಿ ಎಲ್ಲವೂ ಸಮಾನವಾಗಿರಬೇಕು. ಸಾಮಾನ್ಯವಾಗಿ ಮದುವೆಯಾದ ಹೆಂಗಸರು ಮದುವೆಯಾದ ಮೇಲೆ ದಪ್ಪವಾಗಿ ಕಾಣುತ್ತಾರೆ. ಆಗ ಅವರು ಕೆಲವೊಂದು ಬಟ್ಟೆಗಳನ್ನು ಧರಿಸಿಕೊಳ್ಳಲು ನಾಚಿಕೆ ಪಡುತ್ತಾರೆ. ಅದು ತಪ್ಪು. ನಿಮಗೆ ಯಾವ ತರ ಬಟ್ಟೆ ಇಷ್ಟ ಆ ತರ ಬಟ್ಟೆ ಖರೀದಿಸಿ ಕೊಡಿ ಅಂತ ನಿಮ್ಮ ಗಂಡನ ಹತ್ತಿರ ನೀವು ನಾಚಿಕೆ ಇಲ್ಲದೆ ಕೇಳಬೇಕು. ನೀವು ಏನೇ ಧರಿಸಿದರೂ ಅದು ನಿಮ್ಮ ಮನಸ್ಸಿನ ನೆಮ್ಮದಿಗಾಗಿ ಧರಿಸಬೇಕು, ಬೇರೆಯವರನ್ನು ಮೆಚ್ಚಿಸುವುದಕ್ಕಲ್ಲ. ಕೆಲವೊಮ್ಮೆ ಗಂಡಸರಿಗೆ ಕಾಮದ ಆಸೆ ಉಂಟಾದಾಗ ಅವರನ್ನು ತಡೆಯಬೇಡಿ, ಅವರ ಜೊತೆ ಭಾಗಿಯಾಗಿ. ಕಾಮದ ಬಯಕೆ ಏನೇ ಇದ್ದರೂ ಅದು ನಿಮ್ಮ ಸ್ವಂತ ಗಂಡನ ಜೊತೆ ಮಾತ್ರ ಇರಬೇಕು. ಈ ವಿಷಯದಲ್ಲಿ ನೀವು ನಾಚಿಕೆ ಪಡಬಾರದು, ಇದನ್ನು ನೀವು ನೆನಪಿಟ್ಟುಕೊಳ್ಳಿ. ಬೇರೆ ಪುರುಷ, ಹೊರಗಿನ ಪುರುಷರನ್ನು ಆಸೆ ಪಡುವುದನ್ನು ನಿಲ್ಲಿಸಿ. ಹಾಗೆ ಮಾಡುವುದನ್ನು ಬಿಟ್ಟುಬಿಡಿ. ಸ್ವಂತ ಗಂಡ ಇರುವಾಗ ಹೊರಗಿನ ಗಂಡಸರ ಸಹವಾಸ ಯಾಕೆ? ಹೆಂಗಸರೇ, ನೀವು ಗಂಡನ ಸೇವೆ ಮಾಡುವುದರಲ್ಲಿ ಯಾವತ್ತಿಗೂ ನಾಚಿಕೊಳ್ಳಬಾರದು. ಗಂಡನ ಪ್ರತಿ ಮಾತನ್ನು ನೀವು ಕೇಳಬೇಕು, ಅವನ ಇಷ್ಟದಂತೆ ನಡೆದುಕೊಳ್ಳಬೇಕು. ರಾತ್ರಿಯ ವೇಳೆ ಸಾಮಾನ್ಯವಾಗಿ ಮಹಿಳೆಯರು ಗಂಡನ ಜೊತೆ ಮಲಗುವುದಿಲ್ಲ, ಗಂಡನನ್ನು ಅಪ್ಪಿಕೊಳ್ಳುವುದಿಲ್ಲ. ಮದುವೆಯಾಗಿ ತುಂಬಾ ವರ್ಷಗಳು ಕಳೆದಿದ್ದರೆ ಈ ಮಾತನ್ನು ನಿರ್ಲಕ್ಷಿಸಬಹುದು. ಆದರೆ ಮದುವೆಯಾಗಿ ಕೆಲವೇ ವರ್ಷಗಳಲ್ಲಿ ನೀವಿಬ್ಬರೂ ಬೇರೆ ಬೇರೆ ಮಲಗುತ್ತಿದ್ದರೆ ಇದು ಗಂಭೀರ ಸಮಸ್ಯೆ. ಇದರ ಅರ್ಥ ನಿಮ್ಮಿಬ್ಬರ ನಡುವೆ ಪ್ರೀತಿ ಕಡಿಮೆಯಾಗಿದೆ ಅಂತ, ಅಥವಾ ನಿಮ್ಮ ಹೆಂಡತಿ ಬೇರೆ ಯಾರನ್ನಾದರೂ ಇಷ್ಟಪಡುತ್ತಿರಬಹುದು. ಹೆಂಡತಿಯಾದರೂ ಏನೇ ಇರಲಿ, ಗಂಡನ ಪಕ್ಕದಲ್ಲಿ ಮಲಗುವುದರಲ್ಲಿ ನಾಚಿಕೆ ಪಡಬಾರದು. ಅಕಸ್ಮಾತ್ ನಿಮಗೆ ಮಲಗುವ ಜಾಗ ಸರಿ ಅನಿಸಿಲ್ಲ ಅಂದರೆ ಮಲಗುವ ಜಾಗ ಬದಲಾಯಿಸಿ, ಆದರೆ ಗಂಡನನ್ನು ಬದಲಾಯಿಸಬೇಡಿ. ಎಷ್ಟೇ ಆದರೂ ದಾಂಪತ್ಯ ಒಟ್ಟಿಗೆ ಕಾಲ ಕಳೆದರೆ ಸಂಬಂಧ ಗಟ್ಟಿಯಾಗುತ್ತದೆ. ಅನೇಕ ಬಾರಿ ಮಹಿಳೆ ತನ್ನ ತುಟಿಗಳನ್ನು ಕಚ್ಚುತ್ತಾಳೆ, ಹೇಳಿಕೊಳ್ಳಲು ನಾಚಿಕೊಳ್ಳುತ್ತಾಳೆ. ಇದರಿಂದಲೂ ಸಹ ಪುರುಷರು ಅರ್ಥ ಮಾಡಿಕೊಳ್ಳಬಹುದು ಅವಳು ದೈಹಿಕ ಸಂಬಂಧವನ್ನು ಹೊಂದುವ ಬಯಕೆಯಲ್ಲಿದ್ದಾಳೆ ಎಂದು. ಹೆಂಡತಿ ಆದವಳು ಗಂಡನಿಗೆ ಐ ಲವ್ ಯು ಹೇಳುವುದರಲ್ಲಿ ನಾಚಿಕೆ ಪಡಬಾರದು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.